ಚಳಿಗಾಲಕ್ಕೆ ಹುಳಿ ಹುಳಿ ಖಾರ ಖಾರ ರಸಮ್ಮು. ಇದು ಪುನರ್ಪುಳಿ ಅಥವಾ ಕೋಕಮ್ ರಸಮ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಲ್ಲ, ಬೆಳ್ಳುಳ್ಳಿ, ಗಾಂಧಾರಿ ಮೆಣಸು, ಸಾಸಿವೆ, ಇಂಗು, ಪುನರ್ಪುಳಿ ಸಿಪ್ಪೆನ ಒಂದು 15ರಿಂದ 20 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ಪುನರ್ಪುಳಿ ಏನಿರುತ್ತಲ್ಲ ಅದನ್ನ ನೆನೆಸಿರೋದನ್ನ ಗ್ಯೂಚ್ಕೊಂಡು 2ರಿಂದ 3 ಟೈಮು ಗ್ಯೂಚಿ ಅದನ್ನ ನೀರು ತಕ್ಕೊಂಡು ಒಂದು ಬಾಣಲಿಲಿ ಹಾಕಿಟ್ಕೊಳ್ಳಿ. ಅದಕ್ಕೆ 3 ಗಾಂಧಾರಿ ಮೆಣಸನ್ನು ಸೀಳ್ಬಿಟ್ಟು ಹಾಕಿದ್ದೀನಿ, ಚೆನ್ನಾಗಿ ಖಾರ ಬಿಟ್ಕೊಳ್ಳಿ ಅಂತ. ಇದು ನಾರ್ಮಲ್ ಮೆಣಸು ಕೂಡ ಯೂಸ್ ಮಾಡ್ಬೋದು. ಇದು ಸೈಡಿಗೆ ಇಟ್ಕೊಂಡು ಈಗ ಒಂದು ಒಗ್ಗರಣೆ ಹಾಕೋಣ. ಈ ಒಗ್ಗರಣೆಗೆ ಪ್ಯಾನ್ಗೆ ಒಂದು 2 ಸ್ಪೂನು ಆಯಿಲ್ ಹಾಕಿ, ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ 1 ಸ್ಪೂನು ಜೀರಿಗೆ, ಮತ್ತು ಬೆಳ್ಳುಳ್ಳಿ ಮತ್ತು ಇಂಗು. ನೀವು ಇಲ್ಲಿ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡ್ಬೋದು, ನಾನು ಮಿಸ್ ಮಾಡಿ ಹಾಕಿಲ್ಲ ಇಲ್ಲಿ. ಅದು ಹಾಕ್ಕೊಂಡು ಪುನರ್ಪುಳಿ ನೀರಿಗೆ ಅದನ್ನ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದನ್ನ ಮತ್ತೆ ಈ ಪುನರ್ಪುಳಿ ನೀರು ಮತ್ತು ಇದನ್ನು ಸ್ಟವ್ ಮೇಲಿಟ್ಟು ಅದಕ್ಕೆ ಒಂದು ಅಚ್ಚು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರೋ ತನಕ ವೇಟ್ ಮಾಡಿ. ಆ ಕುದಿ ಬಂದಮೇಲೆ ಅದಕ್ಕೆ ಮೇಲಿಂದ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಇಲ್ಲಿ ನಾನು ಮತ್ತೆ 2 ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ, ಯಾಕಂದರೆ ತುಂಬ ತಿಕ್ಕಿತ್ತು ಅಂತ, ತುಂಬ ಹುಳಿ ಆಗುತ್ತೆ ಅಂತ 2 ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕುದಿ ಬರ್ಸಿದ್ರೆ ನಮ್ಮದು ಪುನರ್ಪುಳಿ ರಸಮ್ ಹಾಗೆ ಕುಡಿಯೋಕ್ಕೆ ಅಥವಾ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ.